ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮುಂಬೈ ಕನ್ನಡತಿ ಅಕ್ಷತಾ. ಇವತ್ತು ನಂದು ಕ್ಲೀನಪ್ ಮಾಡಿಸ್ಕೊಳ್ಳೋದಿತ್ತು. ಸೊ ಅರ್ಬನ್ ಕಂಪನಿದವ್ರನ್ನ ಬುಕ್ ಮಾಡಿದ್ದೆ. ಅವ್ರು ಬಂದಿದ್ರು ಈಗ ಸರ್ವಿಸ್ ಕೊಡೋಕೆ. ಇವ್ರ ದೀದಿ ಸ್ವಲ್ಪ ದಿನದಿಂದ ಪರಿಚಯ ನಂಗೆ. ಅವ್ರ ನಂಬರ್ ಇಟ್ಕೊಂಡಿರ್ತೀನಿ. ಅವರ ಬಂದಿರ್ತಾರೆ ಏನಾರು ಸರ್ವಿಸ್ ಬೇಕಾಗಿತ್ತು ಅಂತಂದ್ರೆ. ಶೌರ್ಯ ಸಣ್ಣವದನ, ಎಲ್ಲ ಟೈಮಿಗೂ ಹೊರಗೆ ಹೋಗೋಕ್ಕಾಗೋದಿಲ್ಲಲ್ಲ, ಅದಕ್ಕೆ ಸೊ ಅವ್ರನ್ನ ಆನ್ಲೈನ್ ಬುಕ್ ಮಾಡಿದ್ರೆ ಅವ್ರ ಮನೆಗೆ ಬಂದು ಸರ್ವಿಸ್ ಕೊಡ್ತಾರೆ. ಹಾಯ್, ಇವತ್ತಿನ ವಿಡಿಯೋ ಒಳಗೆ ನಾನು ನಿಮಗೆ ನನ್ನ ಮೇಕಪ್ಗೆ ಏನೇನು ಯೂಸ್ ಮಾಡ್ತೀನಿ, ಆಮೇಲೆ ನನ್ನ ಹೇರ್ ಕೇರಿನ ಸ್ಕಿನ್ ಕೇರ್ ರೂಟೀನ್ ಬಗ್ಗೆ ಹೇಳಕ್ಕಿದ್ದೀನಿ. ಎಲ್ಲರೂ ನಂಗೆ ಭಾಳ ಜನ ಕೇಳ್ತಿದ್ರು ನನ್ನ ಇನ್ಸ್ಟಾಗ್ರಾಮ್ ಫೋಟೋಸ್ ನೋಡಿ, ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ, ನೀವು ಮೇಕಪ್ ಚಲೋ ಮಾಡ್ಕೋತೀರಿ, ಭಾಳ ಆಡ್ ಅನ್ಸಂಗಿಲ್ಲ, ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಿ, ನಿಮ್ಮ ಲಿಪ್ ಕಲರ್ ಭಾಳ ಚಂದ ಇರ್ತಾವೆ, ಯಾವ ಲಿಪ್ ಶೇಡ್ ಯೂಸ್ ಮಾಡ್ತೀರಿ ಅಂತೆಲ್ಲ ಕೇಳ್ತಿದ್ರು. ಸೊ ಹಾಗಾಗಿ ನಾ ಇವತ್ತಿನ ವಿಡಿಯೋ ಒಳಗೆ ನಾ ಏನೇನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ, ಯಾವ ಫೌಂಡೇಶನ್ ಯೂಸ್ ಮಾಡ್ತೀನಿ, ಬೇಸಿಕ್ ಮೇಕಪ್ಪಿಗೆ ನಾನು ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೇನೆ ಅಂತ ನಿಮ್ಗೆ ಹೇಳಕ್ಕಿದ್ದೀನಿ. ಬರ್ರಿ ಹಂಗಂದ್ರೆ ಫಸ್ಟಿಗೆ ಮಾಯ್ಶ್ಚರೈಸರಿಂದನೇ ಸ್ಟಾರ್ಟ್ ಮಾಡೋಣ. ಇದು ನೈಕಾದ ವಂಡರ್ ಲಸ್ಟ್ ಅಂತಂದೈತಿ, ವಂಡರ್ ಲಸ್ಟ್ ಅಂತಂದು ಇದನ್ನು ಯೂಸ್ ಮಾಡ್ತೀನಿ ನಾ ಮಾಯ್ಶ್ಚರೈಸರ್. ಮೊದಲು ಪಾಂಡ್ಸ್ ಯೂಸ್ ಮಾಡ್ತಿದ್ದೆ, ಬಟ್ ನನಗೆ ಇದು 1 ವರ್ಷದಿಂದ ಇದು ಯೂಸ್ ಮಾಡತ್ತೀನಿ ನೈಕಾದ. ನಂಗೆ ಭಾಳ ಚಲೋ ಅನ್ಸೈತಿ. ಯಾಕಂತಂದ್ರೆ ಇದು ಭಾಳ ಯೂಶ್ವಲಿ ಮಾಯ್ಶ್ಚರೈಸರ್ ಅಂತಂದ್ರೆ ಆಯ್ಲಿ ಹೆವಿ ಫೀಲ್ ಬರ್ತೈತಲ್ಲ, ಬಟ್ ಇದು ಹಂಗಲ್ಲ, ಭಾಳ ಲೈಟ್ ಐತಿ ಫೀಲ್. ಹಚ್ಕೊಂಡ್ರು ನೀವು ಡೇ ನೈಟ್ ಯಾವಾಗ ಬೇಕಾವಾಗ ಹಚ್ಕೊಂಡ್ರು ಲೈಟಾಗಿ ಫೀಲ್ ಇರ್ತೈತಿ, ಭಾಳ ಹೆವಿ ಅನ್ಸಂಗಿಲ್ಲ. ಒಂದು ಸ್ವಲ್ಪ ಅಂಟಂಟ್ ಆಯ್ಲಿನೆಸ್ ಎಲ್ಲ ಏನೂ ಕಾಣಂಗಿಲ್ಲ, ಭಾಳ ಲೈಟ್ ಇರ್ತೈತಿ. ಇದು ಡ್ರೈ ಸ್ಕಿನ್ನಿಗೆ, ನಾನು ಸ್ವಲ್ಪ ಡ್ರೈ ಸ್ಕಿನ್ ಐತಿ, ಸೊ ಹಾಗಾಗಿ ನಾ ಇದು ಯೂಸ್ ಮಾಡ್ತೀನಿ. ಈಗೆಲ್ಲ ಗೊತ್ತಿರ್ಬೇಕು ನಿಮ್ಗೆ, ಎಲ್ಲ ಕ್ರೀಮ್ ಒಳಗೆ ಶಿಯಾ ಬಟರ್, ಕೋಕೋ ಕಂಟೆಂಟ್ ಇರ್ಬೇಕಂತಂದು. ಸೊ ಈ ಮಾಯ್ಶ್ಚರೈಸರ್ ಒಳಗೆ ಶಿಯಾ ಬಟರ್ ಮತ್ತು ಕೋಕೋ ಕಂಟೆಂಟ್ ಎರಡೂ ಐತಿ. ಸ್ಮೆಲ್ಲು ಭಾಳ ಚಲೋ ಐತಿ, ಮತ್ತು ಡ್ರೈ ಸ್ಕಿನ್ ಇದ್ದವ್ರಿಗೆ ಭಾಳ ಚಲೋ ವರ್ಕ್ ಆಗ್ತೈತಿ. ಸೊ ಇದು ಬ್ಲೂ ಕಲರ್ ಒಳಗೆ ಐತಿ. ಇದ್ರೊಳಗೆ ಭಾಳ ಫ್ಲೇವರ್ಸ್, ಆಮೇಲೆ ಭಾಳ ಆಯ್ಲಿ ಸ್ಕಿನ್, ಡ್ರೈ ಸ್ಕಿನ್ನಿಗೆ ಎಲ್ಲರಿಗೂ ಇದು ವೆರೈಟೀಸ್ ಸಿಗ್ತಾವೆ. ನೀವು ಹೋಗಿ ಬೇಕಾದ್ರೆ ನೈಕಾ ಒಳಗೆ ಚೆಕ್ ಮಾಡ್ಕೋಬೋದು. ಈ ಮಾಯ್ಶ್ಚರೈಸರ್ ಇದು 250 ml ಐತಿ, ಅದಕ್ಕೆ 650 ರೂಪಾಯಿ. ಇದಕ್ಕೆ ಕಡಿಮೆ ML ಇದ್ದದ್ದು 248 ರುಪೀಸ್ಗೆ ಐತಿ, ಅದು ಬರ್ತೈತಿ. ಸೊ ನಾ ಈ ಮಾಯ್ಶ್ಚರೈಸರಿಗೆ ಥಂಡಿನೂ ಐತಿ, ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು, ಸ್ಕಿನ್ ಎಲ್ಲ ಡ್ರೈ ಆಗಿರ್ತೈತಿ, ಹೊಡಿತಿರ್ತೈತಲ್ಲ, ಇದಂತೂ ಭಾಳ ಚಲೋ ಯೂಸ್ ಆಗೈತಿ, ಭಾಳ ಚಲೋ ವರ್ಕ್ ಆಗ್ತೈತಿ ನನಗೆ. ಸೊ ಹಾಗಾಗಿ ಇದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಫಸ್ಟಿಗೆ ಮೇಕಪ್ಪದು ಹೇಳಬೇಕಾಗಿತ್ತು ಅಂತಂದ್ರೆ, ಯಾವುದೋ ಫೌಂಡೇಶನ್ ಅಪ್ಲೈ ಮಾಡೋಕ್ಕಿಂತ ಮೊದಲು, ಮೇಕಪ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ಸ್ಕಿನ್ನಿಗೆ ಸ್ವಲ್ಪ ಮಾಯ್ಶ್ಚರೈಸರ್ ಹಚ್ಕೊರಿ. ನೀವು ಫೇಸಿಗೆ ಏನು ಮಾಯ್ಶ್ಚರೈಸರ್ ಇದಕ್ಕೆ ಮೇಕಪ್ ಅಪ್ಲೈ ಮಾಡೋಕ್ಕಿಂತ ಮೊದಲು ಫೇಸಿಗೆ ಒಂದು 10 ನಿಮಿಷ ಮಾಯ್ಶ್ಚರೈಸರ್ ಲೈಟಾಗಿ ಹಚ್ಕೊಂಡು ಬಿಡ್ರಿ. ಮಾಯ್ಶ್ಚರೈಸರ್ ಹಚ್ಕೊಂಡು ಒಂದು 10 ನಿಮಿಷ ಆದಮೇಲೆ ಫೌಂಡೇಶನ್ ಯೂಸ್ ಮಾಡೋದು ಮೆಬಿಲಿನ್ ಫಿಟ್ ಮಿ ಫೌಂಡೇಶನ್. ನೋಡಿರ್ತೀರಿ ಇದನ್ನು, ಮೆಬಿಲಿನ್ ಫಿಟ್ ಮಿ ಫೌಂಡೇಶನ್ನ. ಮೊದಲು ಲ್ಯಾಕ್ಮೆ ಯೂಸ್ ಮಾಡ್ತಿದ್ದೆ, ಅದು ಸ್ವಲ್ಪ ನಂಗೆ ಭಾಳ ಹೆವಿ ಅನ್ಸಾಕತ್ತು, ಭಾಳ ವೈಟ್ ಅನ್ಸಾಕತ್ತು, ಓವರ್ ಬ್ರೈಟ್ನೆಸ್ ಇತ್ತು. ಸೊ ನನಗೆ ಅದಷ್ಟು ಲೈಕ್ ಆಗಲಿಲ್ಲ. ಇದು ಮೆಬಿಲಿನ್ ಅದು ಯೂಸ್ ಮಾಡಕತ್ತಿ, ಇದು 1-2 ವರ್ಷ ಆಯ್ತು. ನಂಗೆ ಇದು ಭಾಳ ಲೈಟ್, ಆಮೇಲೆ ಭಾಳ ಚಲೋ ಅನ್ಸಾಕತ್ತು, ಫುಲ್ ಕವರೇಜ್ ಸಿಗ್ತೈತಿ, ಮತ್ತು ಒಂದು 4-5 ತಾಸು ಆದ್ರೂ ಸ್ಕಿನ್ ಯೂಶ್ವಲಿ ಫೌಂಡೇಶನ್ ಹೆಂಗೆ ಆಗ್ತಾವಂದ್ರೆ ಸ್ವಲ್ಪ ಹೊತ್ತು ಆದ್ಮೇಲೆ ಸ್ಕಿನ್ ಓವರಾಗಿ ಬ್ರೈಟರ್ ಆಗಕ್ಕೆ ಹತ್ತೈತಿ. ಇಲ್ಲ ಅಂತಂದ್ರೆ ಅದು ಸ್ವಲ್ಪ ಆಯ್ಲಿ ಆಗಿ ಫೌಂಡೇಶನ್ ಹಚ್ಕೊಂಡಿರಿ ಅಂತ ಗೊತ್ತಾಕೈತಿ. ಬಟ್ ಇದು ಹೆಂಗಂದ್ರೆ ಲಾಂಗ್ ಲಾಸ್ಟಿಂಗ್, ನೀವು 4-5 ತಾಸು ಆದ್ರೂ ನೀವು ರಿಮೂವ್ ಮಾಡೋತನ ಇದೇನೂ ಆಗಂಗಿಲ್ಲ. ಸ್ಕಿನ್ ಮೇಲೆ ನೀವು ಹೆಂಗೆ ಅಪ್ಲೈ ಮಾಡಿರ್ತಿರಲ್ಲ ಹಂಗೆ ಇರ್ತೈತಿ. ಸೊ ಹಾಗಾಗಿ ಇದು ಭಾಳ ನಂಗೆ ಯೂಸ್ ಆಗ್ತೈತಿ. 1 ಡ್ರಾಪ್ ಕೈಯಾಗ ಹಾಕೊಂಡು ಎಲ್ಲ ಮುಖಕ್ಕೆಲ್ಲ ಫುಲ್ ಕವರೇಜ್ ಸಿಗ್ತೈತಿ. ಹಾಗಾಗಿ ನಾ ಇದು ಫೌಂಡೇಶನ್ ಯೂಸ್ ಮಾಡ್ತೀನಿ. ಫೌಂಡೇಶನ್ ಹಚ್ಚಿದ್ಮೇಲೆ ನಾ ಮ್ಯಾಲೆ ಮತ್ತು ಯಾವುದೋ ಫೌಂಡೇಶನ್ ಪೌಡ್ರ್ ಯೂಸ್ ಮಾಡೋಂಗಿಲ್ಲ. ನಾರ್ಮಲ್ ಬೇಸಿಕ್ ನೀವು ಯಾವ್ದು ಪೌಡ್ರ್ ಯೂಸ್ ಮಾಡ್ತಿರ್ತಾರಲ್ಲ ಅದನ್ನು ಒಂದು ಲೇಯರ್ ಹಚ್ಕೋತೀನಿ. ನೀವು ಫೌಂಡೇಶನ್ ಹಚ್ಕೊಳ್ಳುವಾಗ ಬಟ್ಟಿಂದ ಎಲ್ಲ ಕವರ್ ಮಾಡ್ಕೊಳಕ್ಕೆ ಆಗೋದಿಲ್ಲ, ಫುಲ್ ಮೇಕಪ್ ಮಾಡ್ಕೊಳ್ಳುವಾಗೆಲ್ಲ ನೀವು ಬಟ್ಟಿಂದ ಮಾಡ್ಕೊಳಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾ ಯಾವಾಗಲೂ ಈ ಟೈಪ್ ಆಫ್ ಯೂಸ್ ಮಾಡ್ತೀನಿ. ಈ ಟೈಪ್ ಆಫ್ ಯೂಸ್ ಮಾಡಿದ್ರೆ ಏನಾಗ್ತೈತಿ, ಫೇಸ್ ಫುಲ್ ಎಲ್ಲ ನಮಗೆ ಕವರ್ ಆಗ್ತೈತಿ, ಅದರಲ್ಲೆಲ್ಲ ನೀಟಾಗಿ ಕವರ್ ಆಗ್ತೈತಿ. ಒಂದೇ ಲೆವೆಲಿಗೆ ಅನಿಸ್ತೈತಿ. ನೀವು ಫಿಂಗರಿಂದ ಮಾಡ್ಕೊಳ್ಳುವಾಗ ಏನಾಗ್ತೈತಿ, ಹಿಂಗೆ ತಿಕ್ಕಿದಂಗೆ ಅನಿಸ್ತೈತಿ, ಕರೆಕ್ಟಾಗಿ ಕವರ್ ಆಗೋದಿಲ್ಲ. ಈ ಟೈಪ್ ಆಫ್ ಏನು ಸಿಗ್ತೈತಲ್ಲ ಇದನ್ನು ಯೂಸ್ ಮಾಡಿದ್ರೆ ಕರೆಕ್ಟಾಗಿ ಫೇಸ್ ಫುಲ್ ಎಲ್ಲ ಕವರ್ ಆಗ್ತೈತಿ, ನೀಟಾಗಿ ಇದು ಬರ್ತೈತಿ. ಮತ್ತಿನ್ನು ನಾ ಇದು ಲ್ಯಾಕ್ಮೇದು ಕಾಜಲ್ ಯೂಸ್ ಮಾಡ್ತೀನಿ. ನಂಗೆ ಲ್ಯಾಕ್ಮೇದು ಕಾಜಲ್, ಐಲೈನರ್ ಎಲ್ಲ ಭಾಳ ಇಷ್ಟ. ಸೊ ಲ್ಯಾಕ್ಮೆ ಕಾಜಲ್ ಯೂಸ್ ಮಾಡ್ತೀನಿ. ಮೊದಲು ಕಾಜಲ್ ಭಾಳ ಯೂಸ್ ಮಾಡ್ತಿದ್ದೆ, ಈಗ ಯೂಸ್ ಮಾಡೋದು ಭಾಳ ರೇರ್, ಯಾವಾಗರೆ ಅಕೇಶ್ನಲ್ ರೇರ್ಲಿ ಯೂಸ್ ಮಾಡ್ತೀನಿ. ಮತ್ತು ಇದು ಅಷ್ಟೆ ಲ್ಯಾಕ್ಮೆ ಐಲೈನರ್ ಚಲೋ ಐತಿ. ಐಲೈನರ್ ಲಿಕ್ವಿಡ್ ಐಲೈನರ್, ಇದು ಲಿಕ್ವಿಡ್ ಐಲೈನರ, ಮತ್ತು ಇದು ಅಷ್ಟೇ ಲಾಂಗ್ ಲಾಸ್ಟಿಂಗ ಮತ್ತು ಭಾಳ ಚಲೋ ಐತಿ. ನಂಗೆ ಪರ್ಸ್ನಲಿ ಲ್ಯಾಕ್ಮೇದು ಐಲೈನರ ಕಾಜಲ್ ಭಾಳ ಸೇರ್ತಾವೆ. ಸೊ ಇದು ಲ್ಯಾಕ್ಮೆ ಐಲೈನರ ರೀಸೆಂಟಾಗಿ ತರ್ಸೀನಿ. ಇದ್ರೊಳಗೆ ದೊಡ್ಡದು ಸಣ್ಣದು ಎಲ್ಲ ಇರ್ತಾವೆ ಬೋಟ್ಲ, ಬಟ್ ನಂಗೆ ಸಣ್ಣದು ಭಾಳ ರೇರ್ ಯೂಸ್ ಮಾಡೋದು, ಹೊರಗೆ ಹೋಗುವಾಗ ಅಷ್ಟು ಹಾಸ್ತೀನಿ ಅಂತಂದು ಸಣ್ಣದು ತೊಗೊಂಡೇನಿ. ಆಮೇಲೆ
ಬ್ಲಷ್ ನೀವು ಫೌಂಡೇಶನ್ ಯೂಸ್ ಮಾಡಿರಿ, ಫಂಕ್ಷನ್ ಐತಿ, ನೀವೆಲ್ಲರ ಹೊರಗೆ ಹೊಂಟಿರಿ ಅಂತಂದ್ರೆ ಬ್ಲಷ್ ಇದ್ರೆ ಸ್ವಲ್ಪ ಚಂದ ಅನಿಸೈತಲ್ಲ. ಸೊ ಹಾಗಾಗಿ ನಾನು ಬ್ಲಷ್ ಯೂಸ್ ಮಾಡ್ತೀನಿ, ಭಾಳ ರೇರ್. ಬಟ್ ಆದರೂ ಬ್ಲಷ್ ಯೂಸ್ ಮಾಡ್ರೆ ಒಂಥರ ಮೇಕಪ್ ಲುಕ್ ಚಲೋ ಅನಿಸ್ತೈತಿ, ಚೀಕ್ಸು ಸ್ವಲ್ಪ ಪಿಂಕ್ ಪಿಂಕ್ ಚಲೋ ಅನಿಸ್ತಾವಂತಂದು. ಇದು ನನ್ನ ನ್ಯೂಡ್ ಶೇಡ್ ಇದ್ದದ್ದು ಬ್ಲಷ್ ನೋಡ್ತಿರಲ್ಲ, ಸ್ವಲ್ಪ ಲೈಟ್ ಪಿಂಕ್ ಇದಾಗ್ತೈತಿ. ನೀವು ಹಚ್ಕೊಂಡ್ರೂ ಸ್ವಲ್ಪ ನ್ಯಾಚುರಲ್ ಲುಕ್ ಕೊಡ್ತೈತಿ, ಫೌಂಡೇಶನ್ ಮೇಲೆ ಹಚ್ಕೊಂಡ್ರೆ ಆ ಟೈಪ್ ಶೇಡ್ ಇದು ಹಿಂದೆ ಬ್ರಷ್ ಐತಿ. ಸ್ವಲ್ಪ ಹಿಂಗೆ ಡ್ಯಾಬ್ ಮಾಡಿ ಅಪ್ಲೈ ಮಾಡಿ ಈ ಬ್ರಷಿಂದ ಹಿಂಗೆ ಇದು ಮಾಡ್ಕೊಂಡ್ರೆ ಸೆಟ್ ಮಾಡ್ಕೊಂಡ್ರೆ ಆತಿದು. ಯೂಶಲಿ ಬ್ಲಷ್ ಇಷ್ಟ ಆಗ್ಲಾರ್ದವರು ಕೆಲವೊಂದು ಲಿಪ್ಸ್ಟಿಕ್ ಶೇಡ್ಸನ್ನು ಹಿಂಗೆ ಹಚ್ಕೊಂಡು ಡ್ಯಾಬ್ ಮಾಡ್ಕೊಂಡು ನೀವು ಕವರ್ ಮಾಡ್ಕೋಬೋದು, ಅದು ವರ್ಕ್ ಆಗ್ತೈತಿ. ಬಟ್ ಇಫ್ ಪಾಸಿಬಲ್ ಇದ್ರೆ ಬ್ಲಷ್ ತೊಗೋರಿ, ಚಲೋ ಅನಿಸ್ತೈತಿ, ಲುಕ್ ಚಲೋ ಅನಿಸ್ತೈತಿ. ನಾ ಐ ಶ್ಯಾಡೋ ಅಂತಂದು ಐ ಶ್ಯಾಡೋ ಪ್ಯಾಲೆಟ್ ಎಲ್ಲ ಯೂಸ್ ಮಾಡೋದಿಲ್ಲ, ಯಾಕಂದ್ರೆ ನಂಗೆ ಐ ಶ್ಯಾಡೋ ಕಲರ್ ಐ ಶ್ಯಾಡೋ ಎಲ್ಲ ಯೂಸ್ ಮಾಡೋದು ಇಷ್ಟ ಆಗೋದಿಲ್ಲ. ಡ್ರೆಸ್ ಕಲರ್, ಸ್ಯಾರಿ ಕಲರ್ ಎಲ್ಲ ಹಚ್ಕೋತಿರ್ತಾರಲ್ಲ, ನನಗೆ ಹಂಗೆ ಪರ್ಸ್ನಲಿ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾ ಐ ಶ್ಯಾಡೋ ಪ್ಯಾಲೆಟ್ ಎಲ್ಲ ಏನು ಯೂಸ್ ಮಾಡೋದಿಲ್ಲ. ಇದು ಒಂದು ಐತಿ ನನ್ನ ಕಡೆ ಐ ಶ್ಯಾಡೋದಿದೆ. ಇದು ಅಷ್ಟೇ ನ್ಯೂಡ್ ಶೇಡ್ ಒಳಗೈತಿ, ಪಿಂಕ್ ಒಳಗೈತಿ. ಇದು ಹಚ್ಕೊಂಡ್ರಿ ಅಂತಂದ್ರೆ ಒಂದು ಸ್ವಲ್ಪ ಲೈಟ್ ಚಂದ ಅನಿಸ್ತೈತಿ, ಭಾಳ ಡಾರ್ಕ್ ಓವರ್ ಅನ್ಸೋದಿಲ್ಲ. ಐಸ್ ಕವರ್ ಆಗೋಂಗೆ ನೀಟಾಗಿ ಹಚ್ಕೊಂಡ್ರಿ ಅಂತಂದ್ರೆ ಭಾಳ ಬೇಸಿಕ್ ಮಿನಿಮಮ್ ಐ ಶ್ಯಾಡೋ ಲುಕ್ ಕೊಡ್ತೈತಿದೆ. ಸ್ವಲ್ಪ ಲೈಟಂಗಿ ಶೇಡ್ ಶೈನಿಂಗ್ ಐತಿ, ಬಟ್ ಚಂದ ಐತಿದೆ. ಸೊ ಇದನ್ನು ಐ ಶ್ಯಾಡೋ ಯೂಸ್ ಮಾಡ್ತಾನೆ. ಆಮೇಲೆ ಫುಲ್ ಮೇಕಪ್ ಕಂಪ್ಲೀಟ್ ಕವರ್ ಆಗಬೇಕಾಗಿತ್ತಂದ್ರೆ ನಿಮ್ಮ ಐಬ್ರೋಸ್ ತಿಕ್ ಡಾರ್ಕ್ ಇರಲಿಲ್ಲ ಅಂದ್ರೆ ಕಂಪ್ಲೀಟ್ ಮೇಕಪ್ ಬರೋದೇ ಇಲ್ಲ. ಸೊ ನನ್ನೂ ಸ್ವಲ್ಪ ತಿನ್ನ ಐಬ್ರೋಸ್ ಅದಾವು, ಸೊ ಹಾಗಾಗಿ ಐಬ್ರೋ ಪೆನ್ಸಿಲ್ ಬೇಕು, ನಿಮಗೂ ಗೊತ್ತಿರ್ತೈತಿ. ಇದನ್ನು ಶುಗರ್ದು ಇದು ಐಬ್ರೋ ಪೆನ್ಸಿಲ್ ಇದು ತೊಗೊಂಡಿದ್ದು ಶುಗರ್ದಿದು. ಇದು ಈ ಕಡೆ ಬ್ರಷ್ ಐತಿ, ಆಮೇಲೆ ಇದು ಸ್ಟಿಕ್ ಈ ಕಡೆಯಿಂದ ಒಂದು ಸೈಡ್ ಸ್ಟಿಕ್ ಒಂದು ಸೈಡ್ ಬ್ರಷ್. ಇದ್ರೊಳಗೆ ಬ್ರೌನ್ ಬ್ಲ್ಯಾಕ್ ಗ್ರೇ ಮಿಕ್ಸ್ ಇದ್ದದೆಲ್ಲ ಇರ್ತೈತಿ. ಇದು ಸ್ವಲ್ಪ ಗ್ರೇ ಬ್ಲ್ಯಾಕ್ ಮಿಕ್ಸ್ ಇದ್ದದನ್ನ ತೊಗೊಂಡಿನಿ. ಇದು ಶುಗರ್ದು ರೇಟ್ ಇದ್ರದ್ದು ಬಂದು 600 ಅನಿಸ್ತೈತಿ. ಬಟ್ ವರ್ತ್ ಇದು, ಯಾಕಂತಂದ್ರೆ ಇನ್ನು ಭಾಳ ದಿನ ಆತು ತೊಗೊಂಡು, ಒಂದು ವರ್ಷ ಮೇಲೆ ಆಯ್ತು, ಭಾಳ ದಿನ ಆತು ತೊಗೊಂಡು. ಬಟ್ ಭಾಳ ಚಲೋ ಯೂಸ್ ಆಗತ್ತೈತೆ ನನಗೆ. ಅಂದ್ರೆ ನೀಟಾಗಿ ಇದು ಐಬ್ರೋ ಕಲರ್ಸು ನೀಟ್ ಬರ್ತಾವ, ಮತ್ತು ಇದು ಭಾಳ ದಿನನೂ ಯೂಸ್ ಬರತೈತಿ. ಆಮೇಲೆ ಇದು ಬ್ರಷ್ ಇದು ಕ್ವಾಲಿಟಿ ಭಾಳ ಇಷ್ಟ ಆಯ್ತು ನನಗೆ, ಭಾಳ ಲೈಕ್ ಅನ್ನಿಸ್ತು. ಸೊ ಎಲ್ಲರೂ ನನ್ನ ಲಿಪ್ಸ್ಟಿಕ್ ಶೇಡ್ ಬಗ್ಗೆ ಭಾಳ ಕೇಳ್ತಾರೆ, ಚಂದ ಹಚ್ಕೋತೀರಿ ಲಿಪ್ಸ್ಟಿಕ್, ಯಾವ್ದು ಹಚ್ಕೋತೀರಿ ಏನ ಅಂತಂದು. ಮೊದಲೆಲ್ಲ ಆಫೀಸ್ಗೆ ಹೋಗ್ತಿದ್ದೆ, ಭಾಳ ಲಿಪ್ಸ್ಟಿಕ್ ಶೇಡ್ಸ್ ಎಲ್ಲ ಭಾಳ ಇಟ್ಕೋತಿದ್ದೆ. ಬಟ್ ಈಗ ಅಷ್ಟೆಲ್ಲ ಇಟ್ಕೊಳಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಾ ಎಲ್ಲಿ ಆಫೀಸ್ಗೆ ವರ್ಕ್ ಮಾಡೋಂಗಿಲ್ಲ, ಈಗ ಆಫೀಸ್ಗೆಲ್ಲ ಹೊರಗೆಲ್ಲ ಹೋಗಂಗಿಲ್ಲ. ಸೊ ಹಾಗಾಗಿ ಒಂದು ಕಡಿಮೆನೇ ಇಟ್ಕೊಂಡಿರ್ತೇನೆ ಲಿಪ್ಸ್ಟಿಕ್ಸ್. ಅಂದ್ರೂ ಈ ಸದ್ಯಕ್ಕೆ ಒಂದು 5 ಲಿಪ್ಸ್ಟಿಕ್ ಅದಾವು, ಯಾವ್ಯಾವ ಒಂದು ತೋರಿಸ್ತೇನೆ ನೋಡ್ರಿ. ಇದು ಮೈ ಗ್ಲಾಮ್, ಮನೀಶ್ ಮಲ್ಹೋತ್ರ ಅದು ಮೈ ಗ್ಲಾಮ್ ಇದೆ. ಇದು ಸ್ವಲ್ಪ ಡಾರ್ಕ್ ಪಿಂಕ್, ನನಗೆ ಸ್ವಲ್ಪ ಪಿಂಕ್ ಇಷ್ಟ ಆಗ್ತೈತಿ. ಸ್ವಲ್ಪ ಬ್ರೈಟ್ ಪಿಂಕ್ ಅಂತಾರಲ್ಲ ಅದಿದು. ನಂಗೆ ಈ ಶೇಡ್ ಇರಲಿಲ್ಲ, ಭಾಳ ದಿನ ಆಯ್ತು ಟ್ರೈ ಮಾಡಿರಲಿಲ್ಲ, ನೋಡ್ಬೇಕು ಹೆಂಗೆ ಅನಿಸುತ್ತೆ ಅಂತಂದು. ಸೊ ಹಾಗಾಗಿ ಇದು ತೊಗೊಂಡೆ. ಇನ್ನೊಂದು ಇದು ಕಲರ್ ಬಾರ್ದಿದೆ, ರಸ್ಟ್ ಆರೆಂಜ್ ಅಂತಾರಲ್ಲ ಆ ಕಲರ್ ಇದು. ಇದು ಡ್ರೆಸ್ ಮ್ಯಾಚಿಂಗ್, ಸ್ವಲ್ಪ ಆರೆಂಜ್ ಕಲರ್ ಸ್ಯಾರಿ ಮ್ಯಾಚಿಂಗ್ ಎಲ್ಲ ಹಚ್ಕೊಂಡ್ರೆ ಭಾಳ ಚಂದ ಲುಕ್ ಅನಿಸ್ತೈತಿ. ಇದು ರಸ್ಟ್ ಆರೆಂಜ್ ಇದ್ದಿದ್ದು ಕಲರ್ ಬಾರ್ದಿದೆ. ಆಮೇಲೆ ಇದು ನೈಕಾದ ಇದು ನ್ಯೂಡ್ ಶೇಡ್ ಇದ್ದಿದ್ದು. ನೈಕಾದವ್ರದ್ದು ನೀವು ಶೇಡ್ ಏನಾರು ಸರ್ಚ್ ಮಾಡಬೇಕಾಗಿತ್ತು ಅಂದ್ರೆ ಇವ್ರದ್ದು ಶೇಡ್ ಒಂದು ಭಾಳ ಡಿಫ್ರೆಂಟ್ ಹೆಸರಿಟ್ಟಾರೆ ಇವ್ರ. ನೈಕಾದ ಇಂಡಿಯಾ ಬ್ರ್ಯಾಂಡ್ ಅಲ್ಲ. ಸೊ ಅವ್ರು ಪ್ರತಿಯೊಂದು ಲಿಪ್ಸ್ಟಿಕ್ ಶೇಡಿಗೆ ಇಂಡಿಯಾ ಒಳಗೆ ಯಾವ್ಯಾವ ಫೇಮಸ್ ಸಿಟಿ ಅದಾವಲ್ಲ ಅದ್ರ ಹೆಸರಿಟ್ಟಾರೆ. ಒಂದು ಕಾಶಿ, ಇಲ್ಲ ಇನ್ನೊಂದು ಶೇಡ್ ಬೇಕಾಗಿತ್ತು ಅನ್ನೋದು ಬನಾರಸ್, ಇದ್ರ ಹೆಸರು ಮುಂಬೈ ಅಂತಂದು ಇಟ್ಟಾರೆ. ಇಲ್ಲ ಮುಂಬೈ ಬಾಂಬೆ ಎರಡು ಕನ್ಫ್ಯೂಷನ್ ಐತೆ ನನಗೆ. ಇದು ನ್ಯೂಡ್ ಶೇಡಿಗೆ ಬಾಂಬೆ ಅಂತ ಇಟ್ಟಾರ ಅನಿಸ್ತೈತಿ, ಬಾಂಬೆ ಅಂತ ಇಟ್ಟಾರ. ಸೊ ಅದಿದು. ಇದು ಇನ್ನೊಂದು ನೈಕಾದ, ಇದು ಏನಂತಂದ್ರೆ ಫುಲ್ ಬ್ರೌನ್ ಲಿಪ್ಸ್ಟಿಕ್ ಇದೆ. ನೀವು ಸಾರಿ ಉಟ್ಕೊಂಡಾಗ ಡಾರ್ಕ್ ಪಿಂಕ್ ಅದು ರೆಡ್ ಲಿಪ್ಸ್ಟಿಕ್ ಕಲರ್ ಲೈಕ್ ಮಾಡ್ಲಾರ್ದವ್ರಿಗೆ ಇದು ಚಲೋ ಅನಿಸ್ತೈತಿ. ಇದು ಲಿಪ್ಸ್ಟಿಕ್ ಹೆಂಗಂದ್ರೆ ಸ್ಯಾರಿ ಮೇಲೆಲ್ಲ ಮತ್ತು ಚೂಡಿದಾರ್ ಮೇಲೆಲ್ಲ ಭಾಳ ಕ್ಲಾಸಿಕ್ ಲುಕ್ ಸಿಗ್ತೈತಿ, ಒಂಥರ ಚಂದ ಅನಿಸ್ತೈತಿ. ಫೇರ್ ಇದ್ದವ್ರಿಗೆ ಇಲ್ಲ ಭಾಳ ಡಾರ್ಕ್ ಲಿಪ್ಸ್ಟಿಕ್ ಬ್ಯಾಡ ಅನ್ನೋರಿಗೆ ಇದು ಭಾಳ ಚಂದ ಅನಿಸ್ತೈತಿ. ಇನ್ನೊಂದು ಇದು ನನ್ನ ಫೇವ್ರೆಟ್ ಲಿಪ್ಸ್ಟಿಕ್. ಇದು ನಾ ತೊಗೊಂಡಿಲ್ಲ, ನನ್ನ ಫ್ರೆಂಡ್ US ಇಂದ ಗಿಫ್ಟ್ ತಂದಾಳ. ನಂಗೆ ಈ ಟೈಪ್ ಶೇಡ್ ಬೇಕಾಗಿತ್ತು, ಬಟ್ ಸಿಗಲಿಲ್ಲ, ಎಲ್ಲೂ ಸಿಗಲಿಲ್ಲ. ಸೊ ಆಕಿನ ಗಿಫ್ಟ್ ಕೊಟ್ಟಾಳ ಇದನ್ನು. ಇದು ಹೆಂಗಂದ್ರೆ ನ್ಯಾಚುರಲ್ ಲುಕ್ ಲಿಪ್ಸ್ ಮೇಲೆ ಇರ್ತೈತಿ. ಭಾಳ ಪಿಂಕ್, ಭಾಳ ಬ್ರೌನ್, ಏನು ಈ ಕಲರ್ ಒಂಥರ ಡಿಫ್ರೆಂಟ್ ಆಯ್ತದೆ. ಈಗ ನಾನು ರೀಸೆಂಟ್ ನೀವು ಫೋಟೋಸ್ ವೀಡಿಯೋಸ್ ಏನಾರೇ ನೋಡಿದ್ರಿ ಅಂತಂದ್ರೆ ಅದ್ರೊಳಗೆ ಈಗಂತೂ ಯಾವಾಗಲೂ ಇದು ಹಚ್ಕೋತೇನೆ, ಯಾಕಂದ್ರೆ ಇದು ಭಾಳ ಲಾಂಗ್ ಲಾಸ್ಟಿಂಗ್. ನೀವು ಊಟ ಮಾಡಿ ನೀರು ಕುಡ್ದು ಜ್ಯೂಸ್ ಕುಡ್ದು ಏನಂದ್ರೂ ಇದು ಲಿಪ್ಸ್ಟಿಕ್ ಹೋಗಿರಂಗಿಲ್ಲ. ಒಂದು ಮಿನಿಮಮ್ 4-5 ತಾಸಂತೂ ಇದ್ದೇ ಇರ್ತೈತಿ. ಇದು ಮ್ಯಾಟ್ ಫಿನಿಶಿಂಗಿನ.
ಇವೆಲ್ಲ ಗ್ಲಾಸಿ, ಇವೆಲ್ಲ ಲಿಕ್ವಿಡ್ ಮ್ಯಾಟ್. ಇದು ಆಮೇಲೆ ಇವೆಲ್ಲ ಲಿಕ್ವಿಡ್ ಮ್ಯಾಟ್. ಇದು ಮ್ಯಾಟ್ ಫಿನಿಶಿಂಗ್ ಸ್ಟಿಕ್. ಇದು ಅಷ್ಟೇ ಸ್ಟಿಕ್. ಇದು ಮ್ಯಾಟ್ ಫಿನಿಶಿಂಗ್. ಗ್ಲಾಸಿ ಈಗ ಯೂಸ್ ಮಾಡೋದು ಕಡಿಮೆ. ಈಗ ನೀವು ಏನಾರ ಮ್ಯಾಟ್ ಹಚ್ಕೊಂಡು ಮ್ಯಾಲೆ ಗ್ಲಾಸಿ ಬೇಕಾಗಿತ್ತು ಅಂದ್ರೆ ಅದ್ರ ಮ್ಯಾಲೆ ನೀವು ಲಿಪ್ ಬಾಮ್ ಅಪ್ಲೈ ಮಾಡ್ಕೋಬೋದು. ಅದು ಗ್ಲಾಸಿ ಲುಕ್ಕ ಸಿಗ್ತೈತಿ. ಎವ್ರಿ ಟೈಮ್ ಲಿಪ್ಸ್ಟಿಕ್ ಸೇರೋದಿಲ್ಲ. ಸೊ ಅಂಥವ್ರು ಲಿಪ್ ಬಾಮ್ ಪ್ರಿಫರ್ ಮಾಡ್ತಿರ್ತಾರೆ. ನಾನು ಅಷ್ಟೇ ಲಿಪ್ಸ್ಟಿಕ್ಕು ಯಾವಾಗಲೂ ಹಚ್ಕೊಳಂಗಿಲ್ಲ ಮತ್ತು ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ನನಗಿದು ಮಾಮಾ ಅರ್ಥದ ಲಿಪ್ ಬಾಮ್ನ ಯಾವಾಗಲೂ ಯೂಸ್ ಮಾಡೋದು. ಇದು ಸ್ಟ್ರಾಬೆರಿ ಫ್ಲೇವರ್ ಐತಿ. ಇದು ನಿಮ್ಗೆ ಗೊತ್ತೈತಿ ಮಾಮಾ ಅರ್ಥದ ಎಲ್ಲಾನು ನ್ಯಾಚುರಲ್ ಪ್ರಾಡಕ್ಟ್ಸ ಯೂಸ್ ಮಾಡಿರ್ತಾರೋ ಅಂತ ಗೊತ್ತೈತಿ. ಸೊ ಹಾಗಾಗಿ ಇದು ಮಾಮಾ ಅರ್ಥ ಬ್ರ್ಯಾಂಡ್ ಭಾಳ ಫೇಮಸ್. ನಾ ಇದನ್ನು 2 ವರ್ಷದಿಂದ ಯೂಸ್ ಮಾಡತ್ತೀನಿ. ನನಗೂ ಭಾಳ ಇಷ್ಟ ಆಗೈತಿ. ಇದ್ರೊಳಗೆ ಎಲ್ಲ ಶೇಡ್ಸು ಅದಾವ, ಮತ್ತು ಪಿಂಕ್, ಆರೆಂಜ್, ನ್ಯೂಡ್, ಅವೆಲ್ಲ ಫ್ಲೇವರ್ಸ್ ಶೇಡ್ಸ್ ಎಲ್ಲನೂ ಅದಾವ. ಮತ್ತು ಇದು ಭಾಳ ಚಲೋ ಅನ್ನಿಸ್ತು ನನಗಿದು ಪರ್ಸ್ನಲಿ. ಆಮೇಲೆ ಭಾಳ ದಿನನೂ ಬರ್ತಿಲ್ಲ, ನಂಗೆ ನೆನಪಿಲ್ಲ. ಬಟ್ ಇದು ಭಾಳ ಚಲೋ ಇರ್ತೈತಿ. ಇದು ಮಾಯಿಶ್ಚರೈಸರ್ ತುಟಿ ನೀವು ಹಚ್ಕೊಂಡ್ರಿ ಅಂತಂದ್ರೆ ಮೇಲೆ ಚೇಂಜ್ ಮಾಡಬೇಕು, ಮತ್ತೆ ಡ್ರೈ ಆಗ್ತಾವೆ ಹಚ್ಕೋಬೇಕು ಅಂತೇನು ಇರಂಗಿಲ್ಲ. ಯಾಕಂದ್ರೆ ಒಂದ್ಸಲ ಹಚ್ಕೊಂಡ್ರೆ ಅಂದ್ರೆ ಲಿಪ್ಸ್ ಫುಲ್ ಸಾಫ್ಟಾಗಿ ಇರ್ತಾವೆ. ಮತ್ತು ಕಲರ್ನೂ ಅಷ್ಟೇ ಲೈಟ್ ಪಿಂಕ್, ಬೇಬಿ ಪಿಂಕ್ ಇರ್ತಾವೆ. ಲಿಪ್ಸ್ಟಿಕ್ ಇಷ್ಟ ಆಗ್ಲಾರ್ದವರು ಲಿಪ್ ಬಾಮ ಯೂಸ್ ಮಾಡ್ತೀನಿ ಅನ್ನೋರು ಪ್ಲೇನ್ ಲಿಪ್ ಬಾಮ್ ಯೂಸ್ ಮಾಡೋ ಬದಲಿ ಈ ಟೈಪ್ ಹಿಂಗೆ ಇದು ಮಾಮಾ ಅರ್ಥದವ್ರದ್ದು ಶೇಡ್ದು ಲಿಪ್ ಬಾಮ್ ಇರ್ತಾವಲ್ಲ ಅದನ್ನು ತೊಗೊಂಡು ಟ್ರೈ ಮಾಡ್ಬೋದು. ಆಮೇಲೆ ಇದು ನಂದೆಲ್ಲ ಕಾಸ್ಮೆಟಿಕ್ಸ್ ನೋಡಿದ್ದು. ಯಾವಾಗಲೂ ಕಾಸ್ಮೆಟಿಕ್ಸ್ ತೊಗೊಳ್ಳುವಾಗ ಜಾಸ್ತಿ ದೊಡ್ಡ ಬಾಟ್ಲೆಲ್ಲ ನೋಡಿ ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಭಾಳ ದಿನ ಯೂಸ್ ಆಗೋದಿಲ್ಲ. ಅದ್ರೊಳಗೆ ಎಷ್ಟು ML ಕಡಿಮೆ ಅದು ಇದಂತೆಲ್ಲ ಇರ್ತಾವೆ. ನೋಡಿ ಸಣ್ಣದ ತೊಗೋರಿ. ಯಾಕಂದರೆ ಲಿಪ್ಸ್ಟಿಕ್ ನೋಡ್ತೀರಿ ದೊಡ್ಡದು ತೊಗೊಂಡ್ರಿ ಅಂತಂದ್ರೆ ನೀವು ಜಾಸ್ತಿ ಫ್ರೀಕ್ವೆಂಟಾಗಿ ಯೂಸ್ ಮಾಡೋರಲ್ಲ ಅಂತಂದ್ರೆ ಅದು ಭಾಳ ದಿನ ಬರೋದಿಲ್ಲ. ಕಾಸ್ಟ್ಲಿ ತೊಗೊಂಡಿರ್ತೀರಿ, ವೇಸ್ಟಾಗಿ ಹೋಗ್ತೈತಿ. ಸೊ ಆದಷ್ಟು ಈ ಟೈಪ್ ಸಣ್ಣ ತೊಗೋರಿ. ಸ್ವಲ್ಪ ದಿನ ಬರ್ತಾವೆ, ಯೂಸ್ ಮಾಡ್ಬೋದು. ಮತ್ತು ಆಮೇಲೆ ತೆಗೆದಿಟ್ರಿ ಅಂತಂದ್ರೂ ಮುಗೀತು ಅಂದ್ರೆ ತೆಗೆದು ಹೋಗಿಬೋದು, ನಡೀತೈತಿ. ಬಿಕಾಸ್ ಒಂದೇ ಲಿಪ್ಸ್ಟಿಕ್ ಮೇಲಿನ ಭಾಳ ದಿನ ಇರಂಗಿಲ್ಲಲ್ಲ. ಮತ್ತು ಬೇರೆ ಶೇಡ್ ನೋಡ್ತೀವಿ, ಲೈಕ್ ಆಗ್ತೈತಿ, ಚೇಂಜ್ ಮಾಡಬೇಕು ಅನಿಸ್ತೈತಿ. ಸೊ ಹಾಗಾಗಿ ನಾನು ಈಗೀಗ ಅದನ್ನ ಪ್ರಿಫರ್ ಮಾಡತ್ತೀನಿ. ಆದಷ್ಟು ಸಣ್ಣ ಕ್ವಾಂಟಿಟಿದನ್ನ, ಕಡಿಮೆ ಕ್ವಾಂಟಿಟಿದನ್ನ ತೊಗೊಳಕತ್ತೀನಿ. ಆಮೇಲೆ ಇನ್ನೊಂದು ಏನು ಇನ್ಫಾರ್ಮೇಷನ್ ಅಂತಂದ್ರೆ, ನೀವು ಯಾವಾಗಲೂ ಮೇಕಪ್ ಪ್ರಾಡಕ್ಟ್ಸನ್ನು, ಬ್ಯೂಟಿ ಪ್ರಾಡಕ್ಟ್ಸನ್ನು ಬೈ ಮಾಡುವಾಗ ಅದಕ್ಕೊಂದು ಡೇಟ್ ಅಂತ ಕೊಟ್ಟಿರ್ತಾರೆ. ಇಷ್ಟು ಮ್ಯಾನುಫ್ಯಾಕ್ಚರ್ ಆಗಿದ್ದ ಡೇಟ್ ಇದು, ಎಕ್ಸ್ಪೈರ್ ಆಗೋ ಡೇಟ್ ಇದು ಅಂತ. ನೀವು ಯಾವಾಗಲೂ ಈಗ ತೋರಿಸಿರ್ತಾರಲ್ಲ ಅವ್ರು ನೀವು ಕೇಳ್ರಿ. ಕೆಲವೊಂದು ಪ್ರಾಡಕ್ಟ್ ಹೆಂಗಿರ್ತಾವೆ ಅಂತಂದ್ರೆ ಎಕ್ಸ್ಪೈರಿ ಡೇಟ್ ಆದಮೇಲೂ 3 ತಿಂಗಳು 6 ತಿಂಗಳು ಅವ್ನು ಯೂಸ್ ಮಾಡಿ ಅಲ್ಲಿವರೆಗೂ ನೀವು ಅವ್ನು ಯೂಸ್ ಮಾಡ್ಬೋದು. ಯೂಸ್ ಮಾಡಿದ್ರೆ ನಿಮಗೇನು ಸೈಡ್ ಎಫೆಕ್ಟ್ ಆಗ್ತಿರಂಗಿಲ್ಲ. ಸೊ ಅಂಥ ಪ್ರಾಡಕ್ಟ್ಸ್ನೂ ಇರ್ತಾವೆ. ಅಂಥವು ನೀವು ಕೇಳಿ ತೊಗೋಬೇಕಾಗ್ತೈತಿ. ಇಲ್ಲಿ ನೋಡ್ರಿ, ಇದು ಕಲರ್ ಬಾರ್ ನಾ ಇದು ಲಾಸ್ಟ್ ಇಯರ್ ತೊಗೊಂಡನಿ. ಇದು ನೆಕ್ಸ್ಟ್ ಇಯರ್ ಎಕ್ಸ್ಪೈರ್ ಆಗ್ತೈತಿ. ಬಟ್ ಇದು ಎಕ್ಸ್ಪೈರ್ ಆದ 3 ತಿಂಗಳ ನಂತರನೂ 3 ತಿಂಗಳ ತನೂ ನಾ ಯೂಸ್ ಮಾಡ್ಬೋದು. ಈಗ ಎಷ್ಟೋ ಕಾಸ್ಟ್ಲಿ ಪ್ರಾಡಕ್ಟ್ಸ್ ತೊಗೊಂಡಿರ್ತೀರಿ, ಬಟ್ ಸ್ವಲ್ಪ ದಿನ ಎಕ್ಸ್ಪೈರ್ ಆಗ್ತಿರ್ತಾವೆ. ಎಷ್ಟೋ ದಿನ ಯೂಸ್ ಮಾಡಿರಂಗಿಲ್ಲ, ಎಕ್ಸ್ಪೈರ್ ಆಗ್ತಿರ್ತಾವೆ. ಏನು ಎಕ್ಸ್ಪೈರ್ ಆಯ್ತು ಅಂತ ಒಗೆಯೋ ಅವಶ್ಯಕತೆ ಇರೋಂಗಿಲ್ಲ. ನೀವು ಹಂಗೇನಾರ ಡೇಟ್ ಎಕ್ಸ್ಪೈರ್ ಆದಮೇಲೂ 3 ತಿಂಗಳು 6 ತಿಂಗಳು ಯೂಸ್ ಮಾಡೋ ಪ್ರಾಡಕ್ಟ್ಸ್ ತೊಗೊಂಡ್ರಿ ಅಂದ್ರೆ ಅವು ಇನ್ನೊಂದು ಸ್ವಲ್ಪ ದಿನ ಯೂಸ್ ಮಾಡ್ಬೋದಲ್ಲ. ಸೊ ಇದು ನನಗೆ ಗೊತ್ತಾಗೈತಿ. ಇದು ನಿಮ್ಗೆ ಗೊತ್ತಿರಲಿಲ್ಲ ಅಂದ್ರೆ ನೀವು ಇದನ್ನು ಫಾಲೋ ಮಾಡಿರಿ, ಭಾಳ ಯೂಸ್ಫುಲ್ ಆಗ್ತೈತಿ ಇನ್ಫಾರ್ಮೇಷನ್. ಇನ್ನು ನೇಲ್ ಪಾಲಿಷ್, ನಂಗೆ ಮೊದಲು ನಾ ಹೇಳ್ದಂಗೆ ಲಿಪ್ಸ್ಟಿಕ್ ಎಷ್ಟು ಜಾಸ್ತಿ ತೊಗೋತಿದ್ದೆ, ನೇಲ್ ಪಾಲಿಶ್ ಅಷ್ಟು ಜಾಸ್ತಿ ತೊಗೋತಿದ್ದೆ. ಬಿಕಾಸ್ ಫ್ರೀಕ್ವೆಂಟಾಗಿ ಚೇಂಜ್ ಮಾಡ್ತಿದ್ದೇನೆ. ಬಟ್ ಈಗ ಹುಡುಗರು ನಡು ಚೇಂಜ್ ಮಾಡೋಕ್ಕೂ ಆಗೋದಿಲ್ಲ, ಮತ್ತು ಹಚ್ಕೊಳಕ್ಕೂ ಅಷ್ಟು ಹಚ್ಕೊಳಕ್ಕೆ ಆಗೋದಿಲ್ಲ ಮೇನ. ಬಟ್ ಯಾವಾಗಲೂ ಫಂಕ್ಷನ್ ಏನಾರು ಇದ್ರೆ ಟ್ರೈ ಮಾಡ್ತೀನಿ. ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಇದ್ದಿದ್ದೀವಿ ನೈಕಾದ್ವನ್ನ ಇಟ್ಕೊಂಡನಿ. ನೈಕಾದಿದ್ದು ಒಂದು, ಆಮೇಲೆ ಇದು ನೈಕಾದಿನ ರೆಡ್ ಐತಿ, ಒಂದು ಪಿಂಕ್ ಐತಿ. ಆಮೇಲೆ ಇದು ಗ್ಲಿಟರಿ ನೇಲ್ ಪಾಲಿಶ್, ಶಿಮರಿ ನೇಲ್ ಪಾಲಿಶ್ ಅತ್ತಾರಲ್ಲ ಆ ಟೈಪ್. ಇದು ನಂಗೆ ಮಿನಿಸೋ ಒಳಗೆ ತೊಗೊಂಡಿದ್ದೆ. ಇದೊಂದು ಐತಿ. ಆಮೇಲೆ ಇವೆರಡು ನೀವು ಮೊನ್ನೆ ಲಾಸ್ಟ್ ನಂದು ಇದ್ರ ವೀಡಿಯೋ ನೋಡಿದ್ರಿ, ಮಾಲ್ ವೀಡಿಯೋ ನೋಡಿದ್ರಿ ಅಂದ್ರೆ ನಿಮಗೆ ನೆನಪಿರ್ತೈತಿ. ಇವು ಮಿನಿಸೋ ಒಳಗೆ ತೊಗೊಂಡಿದ್ದು. ಒಂದು ಮೆಟಾಲಿಕ್ ಸಿಲ್ವರ್ ಐತಿ, ಇನ್ನೊಂದು ಬ್ಲೂಯಿಶ್ ಒಳಗೈತಿ. ಸ್ವಲ್ಪ ಶೈನಿಂಗ್ ಅದಾವ. ನಂಗೆ ಜಾಸ್ತಿ ಈಗ ತೊಗೊಳೋದು ಇಷ್ಟಿಷ್ಟು ಸಣ್ಣ ಕ್ವಾಂಟಿಟಿ ಇದ್ದದ್ದು ತೊಗೊತೀನಿ. ಯಾಕಂತಂದ್ರೆ ಜಾಸ್ತಿ ನಾ ಆಗ ಹೇಳ್ದಂಗೆ ಭಾಳ ರೆಗ್ಯುಲರಾಗಿ ಯೂಸ್ ಮಾಡೋರಿಗೆ ನಡೀತೈತಿ. ರೇರಾಗಿ ಯೂಸ್ ಮಾಡೋರಿಗೆ ಭಾಳ ಜಾಸ್ತಿ ಇದ್ದದ್ದು ತೊಗೊಂಡು ಜಾಸ್ತಿ ರೊಕ್ಕ ಕೊಟ್ಟ ವೇಸ್ಟ್ ಮಾಡೋ ಬದಲಿ, ಯೂಸ್ ಆಗಲಿಲ್ಲ ಅನ್ನೋ ವೇಸ್ಟ್ ಮಾಡೋ ಬದಲಿ ಇಷ್ಟಿಷ್ಟು ತೊಗೋಬೋದು. ಇವು ಬರೀ 70 ರೂಪಾಯಿ ಇವ. ಸೊ ಹಾಗಾಗಿ ನಾ ಈ ಕಾಸ್ಮೆಟಿಕ್ಸ್ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡೋದು ಬಿಟ್ಟೇನಿ, ಯೂಸ್ ಆಗಂಗಿಲ್ಲ ಅಂತಂದ. ನೆಕ್ಸ್ಟ್ ಇನ್ನು ಹೇರ್ ಸಿರಮ್. ನಾ ಯಾವಾಗಲೂ ಸ್ಟ್ರೀಕ್ಸ್ ಹೇರ್ ಸಿರಮ್ಮ ಯೂಸ್ ಮಾಡ್ತೀನಿ. ಈ ಹೇರ್ ಸಿರಮ್ ನಂಗೆ ಲಿವಾನು ಇದು ನೋಡ್ರಿ, ಇದು ಅಷ್ಟೇ ನಾ ಸಣ್ಣದ ತೊಗೊಂಡು ದೊಡ್ಡ ತೊಗೊಂಡಿಲ್ಲ. ಆದಾಗ ಮತ್ತೆ ತೊಗೊಳಕ್ಕೆ ಬರ್ತೈತಿ, ಸುಮ್ಮನೆ ದೊಡ್ಡ ತೊಗೋಬಾರ್ದು ಅಂತಂದ. ಇದು ನಾ ಮೊದಲಿಂದನೂ ಯಾವಾಗಂದ್ರೆ ಒಂದು 7-8 ಇಯರ್ಸಿಂದ ಯೂಸ್ ಮಾಡ್ತಾನೆ. ನನಗಿದು ಭಾಳ ಚಲೋ ಅನಿಸ್ತೈತಿ.
ಇದು ಹೆಂಗಂತಂದ್ರೆ ನೀವು ಹೇರ್ ವಾಶ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹಸಿ ಇದ್ದಾಗ ಕೂದಲು ಹಸಿ ಇದ್ದಾಗ ಇದನ್ನು ಹಚ್ಕೊಂಡ್ಬಿಡ್ಬೇಕು. ಅಂದ್ರೆ ಕೂದಲು ಶೈನಿಂಗ್ ಸ್ಮೆಲ್ಲು ಭಾಳ ಚಲೋ ಇರ್ತೈತಿ. ಇದು ಲಿವಾನು ಟ್ರೈ ಮಾಡಿದ್ದೆ. ಲಿವಾನ್ ಸ್ವಲ್ಪ ಆಯ್ಲಿ ಅನಿಸ್ತೈತಿ. ಅದು ಡ್ರೈ ಹೇರ್ ಮೇಲೆ ಅಪ್ಲೈ ಮಾಡ್ಕೋಬೋದು. ಬಟ್ ಇದನ್ನು ಅಪ್ಲೈ ಮಾಡ್ಕೋಬೇಕಾಗಿತ್ತು ಅಂದ್ರೆ ಕೂದಲು ಸ್ವಲ್ಪ ಹಸಿ ಇರುವಾಗ ಅಪ್ಲೈ ಮಾಡ್ಕೊರಿ. ಕೂದಲು ನಿಮ್ಗೆ ಶೈನಿಂಗ್ ಅನ್ನಿಸ್ತಾವೆ, ಸಾಫ್ಟ್ ಅನ್ನಿಸ್ತಾವೆ. ಈ ರಫ್ ಅದು ಇದ್ದವ್ರಿಗೆಲ್ಲ ಭಾಳ ಚಂದ ಅನ್ನಿಸ್ತಾವೆ, ಸ್ಮೆಲ್ಲು ಭಾಳ ಚಲೋ ಬರ್ತೈತಿ. ಮತ್ತು ನೀವು ಯಾವಾಗರೆ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದಿದ್ರು ಹೇರ್ ಸ್ಟ್ರೈಟ್ನಿಂಗ್ ಅಂತಲೇ ಸಪ್ರೇಟ್ ಸಿರಮ್ ಆಮೇಲೆ ಅದಕ್ಕಂತಲೇ ಜೆಲ್ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ಅಪ್ಲೈ ಮಾಡ್ಕೊಂಡು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕು. ಯಾಕಂದ್ರೆ ನಿಮ್ಗೆ ಗೊತ್ತೈತಿ ಡೈರೆಕ್ಟ್ ಹೀಟ್ ಅಪ್ಲೈ ಆಯ್ತು ಅಂತಂದ್ರೆ ಕೂದಲು ಹಾಳಾಗ್ತಾವೆ ಅಂತಂದು ಅನ್ನೋ ಉದ್ದೇಶಕ್ಕೆ ಏನಾರ ಒಂದು ಲೇಯರ್ ಪ್ರೊಟೆಕ್ಷನ್ ಇರಬೇಕಲ್ಲ. ಸೊ ಹಾಗಾಗಿ ಒಂದು ಸಿರಮ್ ಅಪ್ಲೈ ಮಾಡಿ ಹಚ್ಕೋಬೇಕಾಗ್ತೈತಿ. ಮತ್ತು ಹೇರ್ ಸ್ಟ್ರೈಟ್ನಿಂಗ್ ಅಂತಂದ್ರೆ ನಾನು ಯಾವಾಗಲೂ ಫಿಲಿಪ್ಸದ್ದನ್ನು ಪ್ರಿಫರ್ ಮಾಡ್ತೀನಿ. ಇದು ನಂದು ಫಿಲಿಪ್ಸ್ ಹೇರ್ ಸ್ಟ್ರೈಟ್ನರ್. ಯಾವಾಗಲೂ ಮಾಡ್ಕೊಳಕ್ಕಾಗೋದಿಲ್ಲ, ಯಾವಾಗಲೇ ಒಂದೊಂದು ಸಲ ಮಾಡ್ಕೊಳಬೇಕಾಗ್ತೈತಿ. ಹೀಟ್ ಭಾಳ ಅಪ್ಲೈ ಮಾಡಿದರೆ ಕೂದಲು ಉದುರ್ತಾವೆ, ರಫ್ ಹಾಕಾವು ಅನ್ನೋದೆಲ್ಲ ಇರ್ತೈತಲ್ಲ. ಸೊ ರೇರ್ಲಿ ಮಾಡ್ಕೋತೀನಿ. ಬಟ್ ನನಗಿದು 3 ವರ್ಷ ಆತಿದೆ ಅಂತ ತೊಗೊಂಡೆ ಫಿಲಿಪ್ಸ್ ಹೇರ್ ಸ್ಟ್ರೈಟ್ನರ್. ಇದ್ರೊಳಗೆ ಜಾಸ್ತಿ ಮೀಡಿಯಮ್ ಎಲ್ಲ ಇಟ್ಕೊಳ್ಳೋ ಆಪ್ಷನು ಅದಾವು. ಇದನ್ನು ಅಷ್ಟು ಅಮೆಝಾನ್ ಒಳಗೆ ತೊಗೊಂಡಿದ್ದೇನೆ. ಇದು ನಂಗೆ ಭಾಳ ಯೂಸ್ಫುಲ್ ಆಗೈತಿ. ಇದಕ್ಕಿಂತ ಮೊದಲು 1-2 ಯೂಸ್ ಮಾಡಿದ್ದೆ ಬೇರೆ ಬ್ರ್ಯಾಂಡ್ದು. ಬಟ್ ಅವು ಭಾಳ ಜಲ್ದಿ ಹಾಳಾದು. ಇದನ್ನು ಚಲೋ ಐತಿ ಭಾಳ. ನಂಗೆ ಆ ಸ್ಟ್ರೈಟ್ನರ್ ಒಂದು ಭಾಳ ಲೈಕ್ ಆಗ್ತೈತಿ. ಇನ್ನು ಇದನ್ನು ರೋಸ್ಮೆರಿ ಆಯಿಲ್ ಅಂತ ನೀವು ಕೇಳಿರ್ತೀರಿ. ನಾ ಯಾವಾಗಲೂ ತಲೆಗೆ ಆಯಿಲ್ ಹಚ್ಕೊಳ್ಳೋದಿತ್ತಂದ್ರೆ ಆ ಆಯಿಲ್ ಒಳಗೆ ರೋಸ್ಮೆರಿ ಆಯಿಲ್ ಅಂತ ಸಿಗ್ತೈತಿದೆ. ಇದನ್ನು 1-2 ಡ್ರಾಪ್ ಆಯಿಲ್ 1-2 ಡ್ರಾಪ್ ಹಾಕೊಂಡು ಆಮೇಲೆ ತಲೆಗೆ ಎಣ್ಣೆ ಹಚ್ಕೋತೀನಿ. ಎದಕ್ಕಂತಂದ್ರೆ ಇದು ರೂಟ್ಸನ್ನು ಸ್ಟ್ರಾಂಗ್ ಮಾಡ್ತೈತಿ ಅಂತಂದು ಭಾಳ ಜನ ಹೇಳೋದು ಕೇಳಿದ್ದೆ. ಇದು ನೋಡ್ರಿ, ಇದು ಒಳಗೆ ಹಿಂಗಿರ್ತೈತಿ. ಇವನು 1-2 ಡ್ರಾಪ್ ಹಾಕ್ಕೊಂಡು ನೀವು ಕೊಬ್ಬರಿ ಎಣ್ಣೆ ತಲೆಗೆ ಹಚ್ಕೊಂಡು ಮರುದಿನ ಇಲ್ಲ ತಲೆ ಸ್ನಾನ ಮಾಡೋಕ್ಕಿಂತ ಮೊದಲು ಹಿಂಗೆ ಹಚ್ಕೊಂಡು ಮಾಡಿರಿ. ಇದು ಸ್ಮೆಲ್ ಸೇಮ್ ನೀಲಗಿರಿ ಎಣ್ಣೆ ಹಂಗೆ ಇರ್ತೈತಿ. ಇದು ಇಷ್ಟ ಬಾಟ್ಲಿಗೆ ಭಾಳ ಕಾಸ್ಟ್ಲಿ ಇರ್ತೈತಿ. ಒಂದು 450, ಇಷ್ಟ ಬಾಟ್ಲಿಗೆ 450. ಬಟ್ ಇದ್ರದ್ದು ಎಫೆಕ್ಟ್ ಭಾಳ ಚಲೋ ಇರ್ತೈತಿ. ಸೊ ಹಾಗಾಗಿ ಇದನ್ನು ನೀವು ತೊಗೊಂಡ್ರೂ ಏನು ಲಾಸ್ ಇಲ್ಲ, ಭಾಳ ಯೂಸ್ಫುಲ್ ಆಗ್ತೈತಿ ನಿಮ್ಗೆ. ಇದ್ರ ಸ್ಮೆಲ್ ಹೆಂಗಿರ್ತೈತೆ ಅಂದರೆ ಸೇಮ್ ನೀಲಗಿರಿ ಎಣ್ಣೆ ಸ್ಮೆಲ್ ಇರ್ತೈತಲ್ಲ ಹಂಗೆ ಇರ್ತೈತಿ ಇದು ಸ್ಮೆಲ್. ಎಲ್ಲ ಟೈಮಿಗೆ ಫೌಂಡೇಶನ್ನ ಯೂಸ್ ಮಾಡೋಕ್ಕಾಗೋದಿಲ್ಲ. ಎಲ್ಲರೇ ಹೊರಗೆ ಹೋಗ್ತಿರ್ತೀರಿ, ಡೇ ಕ್ರೀಮ್ ಅಂತಂದು ಒಂದು ಏನಾರ ಯೂಸ್ ಮಾಡ್ತಿರ್ತಾರಲ್ಲ. ಸೊ ಹಂಗೆ ನಾನು ಇದು ಲಾರಿಯಲ್ ಡೇ ಕ್ರೀಮ್ ಯೂಸ್ ಮಾಡ್ತೀನಿ. ನನಗಿದು ಭಾಳ ಲೈಟಾಗಿ ಚಲೋ ಅನಿಸ್ತೈತಿ. ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗ್ತೈತಿದೆ. ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್ ಎಲ್ಲ ಸ್ಕಿನ್ ಟೈಪ್ದವ್ರಿಗೂ ಸೂಟ್ ಆಗ್ತೈತಿ. ಫುಲ್ ಕವರೇಜ್ ಕೊಡ್ತೈತಿ. ಮತ್ತಿದೆ ಏನಂತಂದ್ರೆ ಪೋರ್ಸ್ ಇದ್ರೂ ಕವರ್ ಆಗ್ತೈತಿ. ಆಮೇಲೆ ಡಾರ್ಕ್ ಸರ್ಕಲ್ಸ್ ಇದ್ರೂ ಇದನ್ನು ಒಂದು ಲೇಯರ್ ಹಚ್ಕೊಂಡ್ರಿ ಅಂತಂದ್ರೆ ಸ್ವಲ್ಪ ಡಲ್ ಅನ್ನಿಸ್ತೈತಿ ಡಾರ್ಕ್ ಸರ್ಕಲ್ಸ್ ಎಲ್ಲ. ಸೊ ಮುಖನೂ ಬ್ರೈಟ್ ಅನ್ನಿಸ್ತೈತಿ. ಇನ್ನೊಂದೇನು, ನೀವು ಲಿಪ್ಸ್ಟಿಕ್ ಹೇಳುವಾಗ ನಾ ಒಂದು ಟಿಪ್ಸ್ ಹೇಳೋದು ಮರ್ತೆ. ನೀವು ಲಿಪ್ಸ್ಟಿಕ್ ಸೆಲೆಕ್ಷನ್ ಮಾಡ್ಕೊಳ್ಳುವಾಗ ನಂಗೆ ಪರ್ಸ್ನಲಿ ಇದನ್ನು ಫಾಲೋ ಮಾಡ್ತೀನಿ. ಹಂಗೆ ನೀವು ಮಾಡ್ಬೋದು ನೋಡ್ರಿ. ನೀವು ಟ್ರಯಲ್ ಮಾಡಿ ನೋಡ್ತಿರಲ್ಲ ಅವೆಲ್ಲರ ಲಿಪ್ಸ್ಟಿಕ್ ತೊಗೊಳಕ್ಕೆ ಹೋದಾಗ ಟ್ರಯಲ್ ಮಾಡಿದಾಗ ಲಿಪ್ ಕಲರ್ ಹೆಂಗಿರಬೇಕು ಅಂತಂದ್ರೆ ಅದು ನಿಮ್ಮ ಮುಖದ ಬ್ರೈಟ್ನೆಸ್ನ ಜಾಸ್ತಿ ಮಾಡುವಂಗಿರಬೇಕು. ಸೊ ಹಂಗಿತ್ತು ಅಂತಂದ್ರೆ ಆ ಲಿಪ್ಸ್ಟಿಕ್ ನಿಮಗೆ ಸೂಟ್ ಆಗ್ತೈತಿ. ಅಂದಂಗೆ ಸುಮ್ಮನೆ ಯಾವುದೋ ಒಂದು ಕಲರ್ ಇಷ್ಟ ಆಯ್ತು ಅಂತ ತೊಗೊಳಕ್ಕೆ ಹೋಗ್ಬೇಡ್ರಿ. ಒಂದ್ಸಲ ಟ್ರೈ ಮಾಡ್ತಿರಲ್ಲ, ಟ್ರೈ ಮಾಡಿದ ಕೂಡಲೇ ಆ ಮುಖದ ಖಳಿ ಒಂಥರ ಚೇಂಜ್ ಆಗಿರಬೇಕು. ಅಂದ್ರೆ ಆ ಲಿಪ್ಸ್ಟಿಕ್ ಪರ್ಫೆಕ್ಟಾಗಿ ನಿಮ್ಗೆ ಸೂಟ್ ಆಗ್ತೈತಿ ಅಂದಂಗೆ. ಇದು ನನ್ನ ಮೇಕಪ್ ಥಿಂಗ. ನಾನು ಜಾಸ್ತಿ ಹೆವಿನೂ ಲೈಕ್ ಆಗೋದಿಲ್ಲ. ಆದಷ್ಟು ಎಷ್ಟು ಸಾಧ್ಯತೆ ಅಷ್ಟು ಸಿಂಪಲ್ ಮೇಕಪ್ ಇರಲಿ ಅಂತ ಟ್ರೈ ಮಾಡ್ತಿರ್ತೀನಿ. ನಂದು ಈಗಿನ ರೂಟೀನ್ ಇಷ್ಟ ಐತಿ. ಏನು ಕೂದಲಿಗೆ ಯೂಸ್ ಮಾಡ್ತಾನೆ, ಏನು ಮುಖಕ್ಕೆ ಯೂಸ್ ಮಾಡ್ತಾನೆ ಅಂತೆಲ್ಲ ನಿಮ್ಗೆ ಹೇಳಿದೆ. ನಿಮಗೂ ಇಷ್ಟ ಆಯ್ತು ಅಂದ್ರೆ ನಾ ಹೇಳಿದ ಪ್ರಾಡಕ್ಟ್ಸ್ ನಿಮಗೂ ಲೈಕ್ ಆದವನ್ನ ನೀವು ತರಿಸಿ ಟ್ರೈ ಮಾಡ್ಬೋದು. ಮತ್ತು ನಾ ಮುಂದೆ ಏನು ತೊಗೋತೀನಿ ಅದನ್ನು ನಿಮ್ಮ ನೆಕ್ಸ್ಟ್ ವ್ಲಾಗ್ ಒಳಗೆ ನಾ ಹಾಕ್ತೀನಿ, ನಿಮಗೆ ಗೊತ್ತಾಗೇ ಆಗ್ತೈತಿ. ಇವತ್ತಿನ ವಿಡಿಯೋ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದು ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋ ಸಿಗೋಣಂತ. ನಮಸ್ಕಾರ.